ಕಾಂತಾರ ಸಿನಿಮಾಗೆ ಎಷ್ಟು ಸುಮಾರು ಪೋಸ್ಟರ್ಗಳು ರೆಡಿ ಮಾಡಿದ್ರಿ ನಿಮ್ಮ ಕಡೆಯಿಂದ ಅಂತ ನೋಡಿ, ಕಾಣಿ ಕಡೆಯಿಂದ? ಸುಮಾರು ಮಾಡಿದ್ವಿ, ತುಂಬ ಇದೆ. ತುಂಬ ಅದರಲ್ಲಿ ಅಪ್ರೂವಲ್ ಒಂದಿಷ್ಟು ಇದು ಮಾಡಿದ್ದಾರೆ, ಅದರಲ್ಲಿ ಅದನ್ನೆಲ್ಲ ಫೈನಲ್ ಮಾಡ್ತಾ ಇದ್ವಿ. ಸೊ ಸುಮಾರಿದೆ ಕಾನ್ಸೆಪ್ಟು. ಅಂದರೆ ಪಾರ್ಟ್ ಒನ್ನಲ್ಲಿ ಇನಿಷಿಯಲ್ ಐಡಿಯಾ ಇರೋದು ಕಾಂತಾರ ಅಂದ್ರೆ ಏನು ಅಂತ ಹೇಳೋದಿರೋದು. ಸೊ ಅದಕ್ಕೆ ಮೇ ಬಿ ಫಸ್ಟ್ ಪೋಸ್ಟರ್ ನೋಡಿದಾಗ ಅಲ್ಲೊಂದು ರಿಷಬ್ ಅವರು ಒಂದು ಕಂಬಳದ ಇದರಲ್ಲಿ ಬರ್ತಾ ಇದ್ದಾರೆ, ಆ ಎಲಿಮೆಂಟ್ಸ್ ಇದೆ. ಕೆಳಗಡೆ ಒಂದು ಕಂಬಳ ಗದ್ದೆ ಇದೆ, ಅದರಲ್ಲಿ ಫೈರ್ ಇದೆ, ಪಂಜುರ್ಲಿ ಇದೆ ಕೆಳಗಡೆ. ಸೊ ಅದಾದಮೇಲೆ ಒಂದು ಫಾರೆಸ್ಟ್ ಇದೆ, ಭೂತಕೋಲದ ಕಾಲಿದೆ. ಸೊ ಇದು ಫಸ್ಟ್ ಪೋಸ್ಟರ್, ಇದು ಮೇಯ್ನ್ ಪೋಸ್ಟರ್. ಅದಾದಮೇಲೆ ಕ್ಯಾರೆಕ್ಟರ್ ಇಂಟ್ರೋ ಥರ, ಅಂದರೆ ರಿಷಬ್ ಅವ್ರ ಇಂಟ್ರೋ, ಅದರ್ ಕ್ಯಾರೆಕ್ಟರ್ ಇಂಟ್ರೋ, ಈ ಥರ ಒಂದು ಪಾರ್ಟ್ ಒನ್ಗೆ 4 ಪೋಸ್ಟರ್ಸ್ ಮಾಡಿದ್ದೀವಿ. ಪಾರ್ಟ್ ಒನ್ ಅಲ್ಲ, ಅಂದರೆ ಬಿಫೋರ್ ಬಂದಿರೋ ಚಾಪ್ಟರ್. ಇಡೀ ಸಿನಿಮಾದ ಕತೆ ಕೇಳ್ತೀರಾ ಅಂತ ಪೋಸ್ಟರ್ ಡಿಸೈನ್ಗೂ ಮೊದಲೇ? ಯಾಕಂದರೆ ಆ ಎಲಿಮೆಂಟ್ಸ್ ಎಲ್ಲ ಈಗ 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 ಚಾಪ್ಟರ್ ಒನ್ನದೇ ಒಂದು ಪೋಸ್ಟರ್ನೇ ಬಿಡ್ತಾರೆ, ಇದರಲ್ಲಿ ಇಡೀ ಸಿನಿಮಾದ ಒಂದು ಕತೆ ಒಂದಿದೆ, ಒಂದು ಡಿಕೋಡ್ ಮಾಡ್ಬೋದು ನೀವು ಅಂತ ಹೇಳಿದರು. ಬಟ್ ಸಿನಿಮಾ ನೋಡಿದಾಗ ಅನ್ನಿಸ್ತಾ ಇದೆ ಟೈಗರ್ ಇರೋದಾಗಲಿ ಇದೆಲ್ಲವೂ ಕೂಡ ಕನೆಕ್ಟ್ ಆಗುತ್ತೆ. ಅದನ್ನು ಕತೆ ಗೊತ್ತಾಗಬೇಕು, ಅದು ಗೊತ್ತಾಗದೇ ಇರೋಂಗೆ ಇರಬೇಕು, ಆ ಥರ ಮಾಡೋದೈತೆ. ಅದೆಷ್ಟು ಚಾಲೆಂಜ್ ಕತೆ ಹೇಳಿದಾರೆ, ಡೆಫಿನೆಟ್ಲಿ ಹೇಳಿದ್ದಾರೆ. ನೀವು ಆವಾಗಲೇ ಕೇಳ್ದಂಗೆ ಟೈಟಲ್ಲು ಅದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂರಬೇಕು. ತುಂಬ ಅದರಲ್ಲಿ ಎಲಿಮೆಂಟ್ಸ್ ಹಾಕೋಕ್ಕೂ ಆಗಲ್ಲ. ಬೇರೆ ಬೇರೆ ಲ್ಯಾಂಗ್ವೇಜಿಗೆ ಬಂದಾಗ ಅದ್ರ ಶೇಪು ಕಂಪೋಸಿಷನ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಎಲ್ಲ ವಿಷಯನೂ ಹಾಕೋಕ್ಕಾಗಲ್ಲ. ಅಂದರೆ ನಾವು ಇಮ್ಯಾಜಿನೇಷನ್ ತುಂಬ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಅದೇ ಫ್ಯಾಂಟಸಿ ಥರ ಆ ಥರದ್ದೆಲ್ಲ ಇದೆ ತುಂಬ, ಎಲ್ಲದೂ ಹೇಳೋಕ್ಕಾಗಲ್ಲ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ವರ್ಕ್ ಮಾಡಬೇಕಾಗುತ್ತೆ. ನೀವು ಡೆಫಿನೆಟ್ಲಿ ಫುಲ್ ಸ್ಟೋರಿ ಹೇಳಿದ್ದಾರೆ. ಒಂದಂತೂ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿ ವರ್ಕ್ ಮಾಡಿರೋದು, ಏನೇನು ಬರುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ. ಒನ್ ಅವರು ಸ್ಟಾರ್ಟ್ ಅಂದರೆ ಹೇಗೆ ಸ್ಕ್ರೀನ್ ಪ್ಲೇ ಏನಿದೆ ಅಷ್ಟು ಕ್ಲಾರಿಟಿಯಲ್ಲಿ, ಬಿಫೋರ್ ಆವಾಗ ಮೇ ಬಿ ಯಾವ ಥರ ಇತ್ತು ಅಂತ ಗೊತ್ತಿಲ್ಲ ಅವರ ಇದರ ಐಡಿಯಾದಲ್ಲಿ, ಬಟ್ ಅದು ಎಷ್ಟು ಸಿನಿಮಾದಲ್ಲಿ ಬಂದಿದೆ. ಇನ್ನು ಸ್ಟಾರ್ಟಿಂದ ಎಂಡಲ್ಲಿ ಆ ಒಂದು ಮಗು ಏನು ಹೇಳುತ್ತೆ ಅಲ್ಲಿ ತನಕ ನರೇಷನ್ ಕೊಟ್ಟಿದ್ದಾರೆ ನಮಗೆ. ಲೈಕ್ 2 hours ಕಂಟಿನ್ಯೂ ನರೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಒಂದು ಐಡಿಯಾ ಅಲ್ಲೇ ಟೇಬಲಲ್ಲೇ ಸ್ಕೆಚ್ ಹಾಕಿ ಈ ಥರ ಮಾಡೋಣ ಅಂತ ಹೇಳಿದಾಗ ಅಲ್ಲೇ ಒಪ್ಕೊಂಡ್ರು ಅವರು, ಓಕೆ ಇದೇ ಥರ ಮಾಡೋಣ. ವಿತಿನ್ 4-5 ಡೇಸಲ್ಲಿ ಫಸ್ಟ್ ಅನೌನ್ಸ್ಮೆಂಟ್ ಪೋಸ್ಟರ್ ರೆಡಿ ಮಾಡಿದ್ವಿ ನಾವು. ರಿಷಬ್ ಅವ್ರಿಗೆ ಪೋಸ್ಟರ್ನ ಒಪ್ಸೋದಂತ ಎಷ್ಟು ಕಷ್ಟ ಇರುತ್ತೆ ಅಂತ ಒಪ್ಕೊಬಿಡ್ತಾರ ಅಥವಾ ಹೇಗೆ ಅಂತ ಚರ್ಚೆಗಳಾಗ್ತಾ ಇರುತ್ತಾ? ಇಲ್ಲ, ಇಲ್ಲಿ ಒಪ್ಸೋದಂತ ಏನಿಲ್ಲ. ಸೊ ನಾವೆಲ್ಲ ಹೋದಾಗ ಏನೊಂದು ಇಷ್ಟ ಆದರೆ ಇಷ್ಟ ಆಯಿತು ಅಂತ ಹೇಳ್ಬಿಡ್ತೀವಿ. ಇಲ್ಲಿ ಒಪ್ಕೊಳ್ಳೋಂಥದ್ದು ಏನಿಲ್ಲ, ಇರಲ್ಲ. ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಅಂದರೆ ಕಥೆನ ಅವ್ರು ಏನು ಬೇಕು ಅನ್ನೋದು ಎಷ್ಟು ಹೇಳ್ತಾರೆ. ಸೊ ಪ್ರವೀಣ್ ಹೇಳಿದಾಗೆ ಅವ್ರು ಬೇಡ ಅನ್ನೋದು ಗೊತ್ತು ಅವರಿಗೆ, ನಾನು ಏನು ಕೇಳಬಾರ್ದು, ಏನು ನನಗೆ ಬೇಡ ಈ ಸಿನಿಮಾ ಅನ್ನೋದು ತುಂಬ ಕ್ಲಾರಿಟಿಯಾಗಿ ಗೊತ್ತು. ಸೊ ಬೇಕು ಇರೋದು ನಾವೆಲ್ಲ ಕೊಡ್ತೀವಿ, ಇದು ಅದು ಅಂತ. ಸೊ ಅದನ್ನು ಅವ್ರು ಪಿಕ್ ಮಾಡ್ತಾರೆ, ಅದರಲ್ಲಿ ಇದು ಇಷ್ಟ ಆಗಿದೆ, ಫೈನಲ್ ಆಗಿ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ. ಸೊ ಈಗ ಚಾಪ್ಟರ್ ಒನ್ಗೆ ಸಿಕ್ಕಿರುವಂಥ ಗೆಲುವು ಎಷ್ಟು ಖುಷಿ ಕೊಟ್ಟಿದೆ ಅಂತ ಅಂದರೆ, ನಿರೀಕ್ಷೆ ಮಾಡಿರೋ ಅದಕ್ಕಿಂತ ದೊಡ್ಡ ಮಟ್ಟದೊಂದು ಸಕ್ಸಸ್ಸನ್ನು ಕೊಟ್ಟಿರುವಂಥದ್ದು ಸಿನಿಮಾ. ಡೆಫಿನೆಟ್ಲಿ ಇದು ಎಲ್ಲರೂ ಸೆಲೆಬ್ರೇಟ್ ಮಾಡುವಂಥ ವಿಷಯ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಡಿಸೈನ್ ಅಂದರೆ ತುಂಬ ಸಣ್ಣ ವಿಷಯ ಅಲ್ಲ. ಸೊ ಅವ್ರದ್ದು ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡ್ತಿರೋನ್ನ ಒಂದು ಇಮೇಜಲ್ಲಿ ಒಂದು ಸೈಜಲ್ಲಿ ಹೇಳೋದು ಇಟ್ಸ್ ನಾಟ್ ಅಂದರೆ ಸಣ್ಣ ವಿಷಯ ಅಲ್ಲ. ಅಂದರೆ ಏನು ಹೇಳಬಾರ್ದು ಅನ್ನೋದು ಒಂದು ಇರುತ್ತೆ ನಮಗೆ ಚಾಲೆಂಜಿಂಗು. ನೀವು ನೋಡ್ಬೋದು ಒಂದು ಪೋಸ್ಟ್ರಲ್ಲಿ ತುಂಬ ಡೀಟೇಲಿಂಗ್ ಇದೆ, ಇಡೀ ಫಿಲ್ಮ್ ಸ್ಟೋರಿ ಇದೆ ಅದರಲ್ಲಿ ಅಬ್ಸರ್ವ್ ಮಾಡಿದರೆ. ಸೊ ಅಂದರೆ ಒಂದಿಂದಲ್ಲ ಆಗಿರೋದಲ್ಲ ಅದು. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ಆಗಿದೆ. ಬಟ್ ಅವರಿಗೆ ಒಂದು ಕ್ಲಾರಿಟಿ ಇದೆ, ರಿಷಬ್ ಅವರಿಗೆ ಈ ಥರ ಬಂದರೆ ಇದು ವರ್ಕ್ ಆಗುತ್ತೆ, ಇದೇ ಟೋನಲ್ಲಿ ಇರಬೇಕು, ಇದು ಹಿಂಗೆ ಇರಬೇಕು ಅನ್ನೋದು. ಸೊ ಯಾವ ಫೈರ್ ಯೂಸ್ ಮಾಡಬೇಕು, ನೀವು ಏನೇನೋ ಹಾಕಿದ್ರೆ ಆಗಲ್ಲ, ಅದನ್ನೆಲ್ಲ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ನನ್ನ ಫಿಲ್ಮಲ್ಲಿ ಫೈರ್ ಈ ಥರ ಇರುತ್ತೆ, ಇಷ್ಟು ಡೆಪ್ತ್ ಇರುತ್ತೆ. ಸೊ ನಾವು ಟ್ರೈ ಮಾಡ್ತೀವಿ ಮ್ಯಾಕ್ಸಿಮಮ್ ಇಷ್ಟು ಅಚೀವ್ ಮಾಡೋಕ್ಕಾಗುತ್ತೆ ಅಷ್ಟು. ಸೊ ಅವರು ಡೆಫಿನೆಟ್ಲಿ ಅವರಿಗೆ ಖುಷಿ ಆಗೋ ತನಕ ಆ ಥರನೇ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ನೋಡ್ತೀವಿ ಅಲ್ಲೆಲ್ಲ ಹೊರಗಡೆ ಹೋದಾಗ ಎಲ್ಲ ಕಡೆ ಒಂದು ಡಿಸೈನ್ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಅದು ರೆಸ್ಪಾನ್ಸಿಬಿಲಿಟಿ ಇದೆ ಆ್ಯಕ್ಚುಲಿ ಆ ಥರ ಒಂದು ಜಾಬ್. ಅಂದರೆ ಒಂದು ಮೂವಿನ ರೆಪ್ರೆಸೆಂಟ್ ಮಾಡೋ ಒಂದು ಡಿಸೈನು ಏನೋ ಒಂದು ಹೊರಗಡೆ ಹೋರ್ಡಿಂಗ್ಸಲ್ಲೂ ಪೋಸ್ಟರ್ಸಲ್ಲೂ ಹೊರಗಿದೆ ಅಂದಾಗ ಅದು ತುಂಬ ಖುಷಿ ಆಗುತ್ತೆ. ಅಂದರೆ ಯಾರೋ ಫೋಟೋ ತೆಗೆದು ಕಳಿಸೋದು, ನಾವು ನೋಡಿದಾಗ ಟ್ರಾವೆಲ್ ಮಾಡಿದಾಗ ಎಲ್ಲ ಕಡೆ ಇರುತ್ತಲ್ವ, ತುಂಬ ಖುಷಿ ಆಗುತ್ತೆ.